ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಾನು ಇದನ್ನೆಲ್ಲ ನಿಮ್ಗೆ ಯಾಕೆ ಹೇಳ್ದೆ ಅಂದ್ರೆ, ಭೂಮಿ ಮ್ಯಾಕ್ ಇಳಿದು ಉಳ್ಮೆ ಮಾಡೋವಾಗ ಅದ್ಯಾವುದೋ ಲೆಕ್ಕಕ್ಕೆ ಬರಕ್ಕಿಲ್ಲ. ಇದು ದೇಶ ಕಾಯೋ ಸೈನಿಕರ ಕೆಲಸ ಇದ್ದಂಗೆ. ಯುದ್ಧ ಮಾಡೋದನ್ನ ಪುಸ್ತಕದಾಗ ಓದಾಗಾಯ್ತದ? ಇದು ಹಂಗೆಯ. ಯಾರ್ಯಾರು ಅಣ್ಣವ್ರದ್ದು ಬಂಗಾರದ ಮಂಚ ಪಿಕ್ಚರ್ ನೋಡಿದ್ದೀರಾ? ಆಯ್ತಲ್ಲ ನಿಮ್ಮ ಪಾಠ. ಏಟೊಂದು ಜನ ಪ್ಯಾಟೆಲ್ ಕೆಲಸ ಮಾಡ್ತಿರೋರು ಈ ಪಿಕ್ಚರ್ ನೋಡಿದ್ಮೇಕೆ ವಾಪಸ್ ಊರಿಗೆ ಬಂದು ವ್ಯವಸಾಯ ಮಾಡೋದನ್ನ ಶುರು ಮಾಡಿದ್ರಂತೆ. ಇದಲ್ವಾ ಗೆಲ್ವಂದ್ರೆ? ಓದ್ ಏಟು ಮುಖ್ಯನೋ ನಮ್ಮ ಭೂಮಿನೂ ಆಟೆ ಮುಖ್ಯ. ವ್ಯವಸಾಯ ಅಂದ್ರೆ ಬರೀ ವ್ಯವಸಾಯ ಅಲ್ಲ, ಅದು ಒಬ್ಬ ಮಗ ಮತ್ತೆ ತಾಯಿ ಜೊತೆಗಿರೋ ಸಂಬಂಧ ಇದ್ದಂಗೆ. ಒಬ್ಬ ತಾಯಿ ತನ್ನ ಮಗನ ಬಿಟ್ಕೊಡ್ತಿರೋ ತರ ಒಬ್ಬ ರೈತ ಭೂಮಿ ತಾಯಿ ನಂಬಿದ್ರೆ ಆ ತಾಯಿ ಯಾವತ್ತೂ ಕೈ ಬಿಡಕ್ಕಿಲ್ಲ. ಸ್ಟೂಡೆಂಟ್ಸ್ಗೆ ಏನಾದ್ರು ಡೌಟ್ಸ್ ಇದ್ರೆ ಕ್ಲಿಯರ್ ಮಾಡ್ಬಿಟ್ಟು ಹೋಗ್ಬಿಡಿ. ಅದು ವಿಷಯ ಬೇಡ. ಅವ್ರಿಗೇನೋ ಡೌಟ್ಸ್ ಇರುತ್ತೆ. ವ್ಯವಸಾಯ ಮಾಡಿ ಅಂತ ಹೇಳ್ತೀರಾ, ಆದರೆ ಅದಕ್ಕೆ ಬಂಡವಾಳ, ಜಮೀನು ಇಲ್ಲದೆ ಇರೋರು ಮತ್ತು ಉಪಕರಣ ತಗೊಳ್ಳೋಕೆ ಕಾಸು ಇಲ್ಲದೆ ಇರೋರು ಏನು ಮಾಡಬೇಕು? ಸಾಲ ತಗೊಳ್ಳಿ. ಬಡ್ಡಿಗೆ ಸಾಲ ತಗೊಂಡು ಆಮೇಲೆ ಚೆನ್ನಾಗಿ ದುಡಿದ್ಬಿಟ್ಟು ಸಾಲ ತೀರಿಸ್ಬಿಡಿ. ಅಣ್ಣ ಏನು ಹೇಳ್ತಾ ಇದೀಯಾ? ಹಂಗೆ ಹೇಳ್ತೀನಿ ಅನ್ಕೊಂಡ್ರಾ? ಹೇ, ತೆಪ್ಪು ತೆಪ್ಪು. ಬಡ್ಡಿಗೆ ಮಾತ್ರ ಯಾವತ್ತೂ ಸಾಲ ತಗೊಳಕ್ ಹೋಗ್ಬೇಡಿ. ಸರ್ಕಾರದಿಂದ ಅದಕ್ಕಂತಾನೆ ಕೆಲವೊಂದು ಸ್ಕೀಮ್ಗಳು ಬಿಟ್ಟಿರ್ತಾರೆ, ಅದನ್ನ ಓದಿ ತಿಳ್ಕೊಂಡು ಅದ್ರ ಸವಲತ್ತುಗಳನ್ನ ಪಡ್ಕೊಳ್ಳಿ. ಅವಮ್ಮ ರೈತರಿಗೆ ಸಾಲ ಕೊಟ್ಟು ಸಾಯಿಸೋ ಪಾರ್ಟಿ ಅದು. ಅಲ್ಲ ನೀನು ನಮ್ಗೆ ಯಾಕ್ಲ ಪುಟ್ಟ ಅವ್ರ ಬಗ್ಗೆ ಮಾತಲ್ಲ. ಹಂಗೆಲ್ಲ ಬೇರೆಯವ್ರ ಬಗ್ಗೆ ಮಾತಾಡ್ಬಾರ್ದು. ನಮ್ ಕೆಲಸ ನಮ್ ಮಾಡೋಣ. ಸರ್, ಇತ್ತೀಚೆಗೆ ನಮ್ಮ ಕೇಂದ್ರ ಸರ್ಕಾರದವರು ಇಫ್ಕೋ ನ್ಯಾನೋ ಲಿಕ್ವಿಡ್ ಅನ್ನೋ ಗೊಬ್ಬರನ ಪರಿಚಯ ಮಾಡಿದ್ದಾರೆ. ಇದು ಮಾಮೂಲಿ ಗೊಬ್ಬರಗಳಿಗಿಂತ ನಮ್ಮ ಭೂಮಿಗೆ ಇದನ್ನ ಹೆಚ್ಚಾಗಿ ಬಳಸಬಹುದು ಅಂತ ಹೇಳ್ತಿದ್ದಾರೆ. ಇದರಿಂದ ದುಡ್ಡೇನೋ ಉಳಿತಾಯ ಆಗ್ತಿದೆ, ಆದ್ರೆ ಭೂಮಿಗೆ ತೊಂದರೆ ಆಗಲ್ವಾ ಸರ್? ಭೂಮಿಗೆ ತೊಂದರೆ ಆಗಂತ ಯಾವುದೇ ಕೆಲಸನೂ ಮಾಡಬಾರ್ದು. ಯಾವಾಗಲೂ ನಮ್ಮ ಸಾವಯವ ಗೊಬ್ಬರನೇ ಉತ್ತಮ. ಸೂಪರ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.